ಹಳ್ಳಿ ಸೊಗಡು ಅಂತಲೇ ಹೇಳ್ಬೋದು ಇಂಥ ಕೆಲಸಗಳಿಗೆ. ಅಂತಹ ಹಳ್ಳಿ ಸೊಗಡು ಇವತ್ತು ಕಣ್ಮರೆ ಆಗ್ತಾ ಹೋಗ್ತಿದೆ. ಹಳ್ಳಿ ಕೆಲಸದಲ್ಲಿ ಒಂದಾದಂತಹ ಈ ಹಗ್ಗ ಹಣಿಯೋದನ್ನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ನಮಸ್ಕಾರ ಗೆಳೆಯರೆ, ನನ್ನ ನೆಚ್ಚಿನ ವೀಕ್ಷಕರಿಗೆ ಮತ್ತು ನನ್ನ ನೆಚ್ಚಿನ ಚಂದಾದಾರರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರಗಳು. ಇವತ್ತಿನ ದಿನ ನಮ್ಮ ಹಳ್ಳಿಗಳಲ್ಲಿ ಕೆಲವೊಂದು ಹಳ್ಳಿ ಪ್ರತಿಭೆಗಳು ಹಳೆಯ ಕಾಲದ ಹಿಂದೆಯಿಂದ ನಡೆಸ್ಕೊಂಬಂದಿರ್ತಕ್ಕಂತಹ ಕೆಲವು ಕೆಲಸಗಳು ಹಳ್ಳಿ ಸೊಗಡು ಅಂತಲೇ ಹೇಳ್ಬೋದು ಇಂಥ ಕೆಲಸಗಳಿಗೆ. ಅಂತಹ ಹಳ್ಳಿ ಸೊಗಡು ಇವತ್ತು ಕಣ್ಮರೆ ಆಗ್ತಾ ಹೋಗ್ತಿದೆ. ಅಂಥ ಹಳ್ಳಿ ಸೊಗಡಲ್ಲಿ ಹಳ್ಳಿ ಕೆಲಸದಲ್ಲಿ ಒಂದಾದಂತಹ ಈ ಹಗ್ಗ ಹಣಿಯೋದನ್ನು ಇವತ್ತು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇವತ್ತು ನಮ್ಮ ಅಪ್ಪಾಜಿಯವರು ಎಮ್ಮಿಗೆ ಒಂದು ಹಗ್ಗ ಬೇಕು ಅಂತ ಹೇಳಿದ್ಕೆ ಒಂದು ಬೋರ್ಕಣಿಗೆ ಸಿಲ್ಕಣಿ ಅಂತ ಹೇಳ್ಬಿಟ್ಟು ಚಿಕ್ಕದಾಗಿ ಮಾಡಿಕೊಡು ಅಂತ ಹೇಳಿದ್ಕೆ ಇವತ್ತು ಅವರು ಎಲ್ಲ ಒಂದು ವೇಸ್ಟ್ ಚೀಲ ತಗೊಂಡು ಚೀಲದಲ್ಲಿರೋದೆಲ್ಲ ನಾರು ತಗೊಂಡು ಹಣಿಯೋಕ್ಕೆ ಶುರು ಮಾಡಿದ್ದಾರೆ. ಯಾವ ರೀತಿ ಹಣಿತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಈ ಹಗ್ಗ ಹಣಿಯೋದಕ್ಕೆ ನಮ್ಮ ಅಪ್ಪಾಜಿಯವರಿಗೆ ನಾನು ಸಹಕಾರ ಮಾಡಿದ್ದೀನಿ. ನೋಡಿ ಗೆಳೆಯರೆ, ಇವಾಗ ಚೀಲದಲ್ಲಿರೋ ನಾರೆಲ್ಲ ತಕ್ಕೊಂಡಿದ್ದಾರೆ. ಈ ಚೀಲಗಳು ವೇಸ್ಟ್ ಪ್ಲಾಸ್ಟಿಕ್ ಚೀಲಗಳು. ಆ ನಾರನ್ನೆಲ್ಲನ ಒಂದೊಂದಾಗಿ ಪೋಣಿಸೋ ರೀತಿಯಲ್ಲಿ ಒಂದೇ ಸಮನಾಗಿ ಜೋಡಿಸಿ ಕೊಡ್ತಾರೆ. ಈ ಚಿಪ್ಪೇನು ಹಾಕೊಂತೀವಿ ಅಂದರೆ ಚಿಪ್ ಒಳಗಡೆ ಹಾಕೊಂಡು ಹೀಗೆ ತಿರುಗಿಸ್ತೀವಿ ನೋಡಿ. ಇವಾಗ ಈ ಥರ ತಿರುಗಿಸೋಕ್ಕೋಸ್ಕರ ಈಸಿ ಆಗಲಿ ಅಂತ ಹೇಳ್ಬಿಟ್ಟು ಆ ಚಿಪ್ ಹಾಕೊಂಡಿದ್ದೀವಿ. ಈ ತಿರುಗಿಸೋದಕ್ಕೆ ನಾವು ಉರಿ ಅಂತ ಕರಿತೀವಿ. ಇದು ಚೆನ್ನಾಗಿ ಉರಿ ಹಾಕಿದಷ್ಟು ಹಗ್ಗ ಬಿಗಿ ಬರುತ್ತೆ. ಉರಿ ಚೆನ್ನಾಗಿ ಬಿಗಿ ಇದ್ದಷ್ಟು ಉರಿ ಹಾಕಿದಷ್ಟು ಹಗ್ಗ ಬಿಗಿ ಇರುತ್ತೆ ಅಂತ ಹೇಳ್ಬಿಟ್ಟು ಉರಿ ಹಾಕ್ತೀವಿ. ಇದೇ ರೀತಿ ಹಣಿಕೊಳ್ತಾ ಹೋಗ್ತೀವಿ. ನೋಡಿ, ನಾರೆಲ್ಲನ ಒಂದೊಂದಾಗಿ ಎಷ್ಟು ನೀಟಾಗಿ ಜೋಡಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಈ ರೀತಿ ಜೋಡಿಸ್ತಾರೆ. ಇದನ್ನೇ ಉದ್ದವಾಗಿ ನಮ್ಗೆ ಎಷ್ಟು ಉದ್ದ ಬೇಕೋ ಅಷ್ಟುದ್ದನೂ ಹಗ್ಗ ಬಿಟ್ಕೊಂತೀವಿ. ಅಷ್ಟುದ್ದ ಮಾಡಿದ್ರೆ ಅಷ್ಟುದ್ದನೇ ಹಗ್ಗ ಆಗಲ್ಲ, ಅದನ್ನು ಮತ್ತೆ ಉರಿ ಹಾಕ್ಬೇಕು. ಅದು ಮುಂದೆ ನೋಡಿರಂತೆ. ಇದೆಲ್ಲನೂ ಸಹ ಹಳೇ ವೇಸ್ಟ್ ಚೀಲಗಳು. ಈಗ ಮನೆಯಲ್ಲಿರ್ತವೆ ಹಳೆ ಗೊಬ್ಬರ ತಂದಿರೋ ಚೀಲಗಳಿರ್ಬೋದು, ಅಥವಾ ಸಿಮೆಂಟ್ ಚೀಲಗಳಿರ್ಬೋದು, ಇನ್ನೂ ಬೇರೆ ಥರದ ಪ್ಲಾಸ್ಟಿಕ್ ಚೀಲಗಳಲ್ಲಿ ಹರಿದೋಗಿರೋ ಚೀಲಗಳು, ಇವನ್ನೆಲ್ಲವನ್ನು ಬಳಸ್ಬಿಟ್ಟು ಒಂದು ರೀತಿ ಕಸದಿಂದ ರಸ ಮಾಡೋದು ಅಂತಾರಲ್ಲ, ಆ ರೀತಿಯಲ್ಲಿ ಈ ಕಸದಿಂದ ರಸ ಮಾಡೋದ್ರಿಂದ ನಾವು ಪರಿಸರವನ್ನು ಉಳಿಸೋದಕ್ಕೆ ನಾವು ಪ್ರಯತ್ನ ಪಡ್ಬೋದು. ಇವತ್ತಿನ ದಿನ ಪ್ರಕೃತಿ ನಮಗೆ ಏನೆಲ್ಲ ಕೊಡ್ತಾ ಇದೆ, ನಾವು ಪ್ರಕೃತಿಗೆ ಏನು ಕೊಡೋಕ್ಕಾಗ್ತಿಲ್ಲ. ನಾವು ಪ್ರಕೃತಿಯನ್ನು ಹಾಳು ಮಾಡ್ತಾ ಇದ್ದೀವಿ. ಪ್ರಕೃತಿ ನಮಗೆ ಎಲ್ಲನೂ ಕೊಟ್ಟರೂ ಸಹ ನಾವು ಪ್ರಕೃತಿನ ಹಾಳು ಮಾಡ್ತಾ ಇದ್ದೀವಿ. ಹಾಗಾಗಿ ಈ ರೀತಿ ಕಸದಿಂದ ರಸ ಮಾಡೋದ್ರಿಂದ ಈ ವೇಸ್ಟ್ ತ್ಯಾಜ್ಯಗಳನ್ನು ಮತ್ತೆ ಪುನರ್ಬಳಕೆ ಮಾಡೋದ್ರಿಂದ ಪರಿಸರಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ದಂಗೆ ಆಗುತ್ತೆ. ನೋಡಿ, ಇದು ಹಗ್ಗ ಉದ್ದ ಏನು ಬೇಕಿಲ್ಲ ನಮಗೆ ಸಿಲ್ಕಣಿಗೆ ಅಂತ ಹೇಳಿದೆ ಆಗಲೇ. ಹಂಗಾಗಿ ನಮಗಿಷ್ಟೇ ಉದ್ದ ಬೇಕಿದ್ದರಿಂದ ಕಮ್ಮಿ ಮಾಡ್ಕೊಂಡ್ವಿ. ಇದೇ ರೀತಿಯೇ ಇನ್ನೂ ಎಷ್ಟು ಉದ್ದ ಬೇಕೋ ಅಷ್ಟು ಉದ್ದ ಬಿಟ್ಕೊಂಡು ಉದ್ದವಾಗಿ ಮಾಡ್ಕೊಬೋದು. ಈಗ ಉರಿ ಹಾಕ್ತಾರೆ ನೋಡಿ. ಈ ಥರ ಎರಡು ಸೇರಿಸ್ಬಿಟ್ಟು ಉರಿ ಹಾಕಂತ ಇದ್ದಾರೆ. ಇದು ಎಷ್ಟು ಚೆನ್ನಾಗಿ ಉರಿ ಹಾಕಂತಾರೋ ಅಷ್ಟು ಗಟ್ಟಿ ಇರುತ್ತೆ ಹಗ್ಗ. ಹಾಗಾಗಿ
ಉರಿ ಹಾಕೊಂತ ಇದ್ದಾರೆ. ಮತ್ತು ಅದರಲ್ಲೂ ಸಹ ಅರ್ಧಕ್ಕಾಗುತ್ತೆ. ಈಗ ನಾನು ಒಬ್ಬನೇ ಪರಿಸರವನ್ನು ಉಳಿಸ್ತೀನಿ ಅಂತ ಹೇಳೋಕ್ಕಾಗಲ್ಲ. ಈ ರೀತಿ ಮಾಡೋದ್ರಿಂದನ ತ್ಯಾಜ್ಯಗಳ ಪುನರ್ಬಳಕೆ ಮಾಡೋದ್ರಿಂದನ ಪರಿಸರಕ್ಕೆ ಸ್ವಲ್ಪ ಹಾನಿ ಮಾಡೋದನ್ನು ಕಡಿಮೆ ಮಾಡ್ಬೋದು ಅಂತ ಒಂದು ಚಿಕ್ಕ ಸಲಹೆ ಕೊಡ್ಬೋದು ಅಷ್ಟೇ. ಇದೇ ರೀತಿ ಎಲ್ಲರೂ ಸಹ ಸಹಕರಿಸಿ ಎಲ್ಲರೂ ಕೈ ಜೋಡಿಸೋದ್ರಿಂದನ ಹನಿ ಹನಿ ಗೂಡಿದ್ರೇ ಹಳ್ಳ, ಕೈ ಕೈ ಸೇರಿದ್ರೆ ಚಪ್ಪಾಳೆ ಅನ್ನೋ ಗಾದೆ ಮಾತಿನಂತೆ ಎಲ್ಲರೂ ಸಹಕಾರದಿಂದನ ಪರಿಸರಕ್ಕೆ ಇದೊಂದು ಚಿಕ್ಕ ಕೃತಜ್ಞತೆಯನ್ನು ಸಲ್ಲಿಸಬಹುದು. ಇದೇ ರೀತಿ ಇನ್ನೂ ಬೇರೆ ಬೇರೆ ತ್ಯಾಜ್ಯಗಳಿಂದ ಬೇರೆ ಬೇರೆ ಉತ್ಪನ್ನಗಳನ್ನು ಮಾಡ್ಬೋದು. ನನಗೆ ಗೊತ್ತಿರೋವಷ್ಟನ್ನು ನಾನು ತಿಳಿಸಿದ್ದೀನಿ. ಇನ್ನೂ ಬೇರೆ ಬೇರೆ ತ್ಯಾಜ್ಯಗಳಿಂದ ಬೇರೆ ಬೇರೆ ಉತ್ಪನ್ನವನ್ನು ಮಾಡುವಂಥವರು ಇದಕ್ಕೆ ಸಹಕರಿಸ್ಬೇಕು. ನನಗೆ ಎಲ್ಲ ಗೊತ್ತು ಅಂತ ಹೇಳ್ಬಿಟ್ಟು ನಾನು ಹೇಳ್ಕೊತಾ ಇಲ್ಲ. ಗೊತ್ತಿಲ್ಲದೆ ಇರೋದನ್ನು ತಿಳ್ಕೊಂಡು ನಿಮಗೆ ತಿಳಿಸೋದಕ್ಕೆ ಪ್ರಯತ್ನ ಪಡ್ತೀನಿ. ಇನ್ನು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋರಾಗಿರ್ಬೋದು ಅಥವಾ ಇನ್ನೂ ಹೆಚ್ಚಿನ ಮಾಹಿತಿ ತಿಳಿಸೋರಾಗಿರ್ಬೋದು, ಈ ವಿಡಿಯೋಗೆ ಕಾಮೆಂಟ್ ಮೂಲಕ ತಿಳಿಸ್ಬೇಕು. ಇನ್ನೂ ಏನಾದರೂ ಮಾಹಿತಿ ಬೇಕಾದರೆ ಕಮೆಂಟ್ ಮುಖಾಂತರ ತಿಳಿಸಿ ಪಡ್ಕೊಳ್ಬೋದು ಅಂತ ಹೇಳ್ತಾ, ಈಗ ರೆಡಿಯಾಗಿದೆ ನೋಡಿ ಸಿಲ್ಕಣಿ. ಇದು ಸಿಲ್ಕಣಿ ರೆಡಿಯಾಗಿದೆ. ಈಗ ಇದೇ ರೀತಿ ಉದ್ದ ಮಾಡಿದಾಗ ಅದೇ ಹಗ್ಗ ಆಗಿರುತ್ತೆ ನೋಡಿ. ಸಿಲ್ಕಣಿ ಏನಕ್ಕೆ ಉಪಯೋಗಿಸ್ತೀವಿ ಅಂತ ಹೇಳ್ಬಿಟ್ಟು, ಆ ಬೋರ್ಕಣ್ಣಿ ಇರೋದ್ರಿಂದನ ಬೋರ್ಕಣ್ಣಿಗಿಂತ ಮುಂಚೆಲೇ ಅದನ್ನು ಸಣ್ಣದಾಗಿ ಹಾಕಿರ್ತಾರೆ. ಇದೇ ರೀತಿ ಪೂರ್ತಿ ಹಗ್ಗ ಮಾಡೋ ವಿಡಿಯೋ ಬೇಕಾದರೆ ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಕೇಳ್ಕೊಳ್ತಾ, ನೋಡಿದ್ರಲ್ಲ ಸ್ನೇಹಿತರೆ, ಹಗ್ಗ ಮಾಡೋದು ಇದೇ ಥರ ಮಾಡೋದು. ಇದೇ ಥರ ಹಳ್ಳಿ ಬಗ್ಗೆ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಪ್ರೋತ್ಸಾಹ ನೀಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ.